ಮಕ್ಕಳೇ ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಸೊ ಮಕ್ಕಳ ಇವತ್ತಿನ ಕ್ಲಾಸಲ್ಲಿ ರೈಟ್ ಟು ದ ಪಾಯಿಂಟ್ ಬರೋಣ. ಬಿಕಾಸ್ ನಿಮ್ಮ SA1 ಎಕ್ಸಾಮ್ಸ್ ಇನ್ನೇನು ಬಂದ್ಬಿಡುತ್ತೆ ಆ್ಯಂಡ್ ನಿಮಗೆ ಗೊತ್ತಿಲ್ಲದಿರಂಗೆ ಇನ್ ವೆರಿ ಫ್ಯೂ ಡೇಸ್ ಯು ವಿಲ್ ಗೆಟ್ ಯುವರ್ ಟೈಮ್ ಟೇಬಲ್ಸ್ ಆ್ಯಂಡ್ ಆ ಟೈಮ್ ಟೇಬಲ್ ಬಂದಿದ್ದ ತಕ್ಷಣ ನಿಮಗೆ ಯು ವಿಲ್ ಹ್ಯಾವ್ ಟು ಸ್ಟಾರ್ಟ್ ರೈಟಿಂಗ್ ಯುವರ್ ಎಕ್ಸಾಮ್ಸ್. ಸೊ ಇವಾಗ ನಾನು ಆಲ್ಮೋಸ್ಟ್ 1 ಮಂತ್ ಮುಂಚೆನೇ ನಿಮಗೆ ಇದರ ಒಂದು ಟೈಮ್ ಟೇಬಲ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಎಸ್ ಮಕ್ಕಳ, ಪದ್ಮಾ ಮ್ಯಾಮ್ ವಿಲ್ ಟೀಚ್ ಯು ಆ್ಯಂಡ್ ಕ್ರಿಯೇಟ್ ಒನ್ ಟೈಮ್ ಟೇಬಲ್ ಹಿಯರ್ ಅಕಾರ್ಡಿಂಗ್ ಟು ಮೈ ಪ್ರಿಫರೆನ್ಸ್. ಬಟ್ ನೀವು ನಿಮ್ಮ ಒಂದು ಟೈಮ್ ಟೇಬಲ್ನ ಕ್ರಿಯೇಟ್ ಮಾಡಿ ನನ್ನ ಜೊತೆ ಶೇರ್ ಮಾಡಬೇಕು, ಆಯಿತಾ? ಸೊ ಮಕ್ಕಳ ಇವತ್ತಿನ ಕ್ಲಾಸಲ್ಲಿ SA1 ಟೈಮ್ ಟೇಬಲ್ ಅಂತ ಹೇಳಿದ ತಕ್ಷಣ ಟೈಮ್ ಟೇಬಲ್ ವರ್ಕ್ಸ್ ದ ಬೆಸ್ಟ್ ವೆನ್ ಇಟ್ ಇಸ್ ಪ್ಲ್ಯಾನ್ಡ್. ಅರ್ಥ ಆಯ್ತಾ? ಸೊ ಇವತ್ತು ನಾವು ವೀಕ್ಲಿ ಟೈಮ್ ಟೇಬಲ್ನ ಮಾಡೋಣ. ಬಿಕಾಸ್ ವೀಕ್ಲಿ ಮಾಡಿದ್ಮೇಲೆ ನಾವು ಡೈಲಿ ಮಾಡೋಕ್ಕಾಗೋದು, ಆಯಿತಾ? ಸೊ ಇವಾಗ ನಾನು ಇದರಲ್ಲಿ ಏನು ಮಾಡ್ತೀನಿ, ಫಸ್ಟ್ ಆಫ್ ಆಲ್ ಮಕ್ಕಳ, ಆಲ್ವೇಸ್ ನೀವು ಯಾವಾಗ ಟೈಮ್ ಟೇಬಲ್ ಮಾಡ್ತೀರಾ, ಮೇಕ್ ಶ್ಯೂರ್ ಯು ಗಿವ್ ಯುವರ್ ಸೆಲ್ಫ್ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ಸ್ ಲೈಕ್ ದಿಸ್. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಮಕ್ಕಳ, ನೀವು ಚೆನ್ನಾಗಿ ಮಾಡ್ತೀರಾ ಅಂತ. ಆ್ಯಂಡ್ ಸೆಕೆಂಡ್, ನಿಮ್ಮ ಮೇಲೆ ನಿಮಗೆ ಬಿಲೀಫ್ ಇರಬೇಕು. ಓಕೆ, ಸೊ ಇವಾಗ ವೀಕ್ 1, ವೀಕ್ 2, ವೀಕ್ 3, ವೀಕ್ 4ಅಲ್ಲಿ ಐ ಹ್ಯಾವ್ 6 ಸಬ್ಜೆಕ್ಟ್ಸ್. 6 ಸಬ್ಜೆಕ್ಟ್ಸಲ್ಲಿ 4 ವೀಕ್ಸ್ ಇದೆ ಅಂದರೆ ಲಾಸ್ಟ್ ವೀಕ್ ತೆಗೆದುಬಿಡೋಣ. ಸೊ ಯು ಕ್ಯಾನ್ ಸ್ಟಡಿ 2 ಸಬ್ಜೆಕ್ಟ್ಸ್ ಇನ್ ಅ ವೀಕ್, ಆಯಿತಾ? 2 ಸಬ್ಜೆಕ್ಟ್ಸ್ನ ಕವರ್ ಮಾಡಬೇಕು ಇನ್ ಅ ವೀಕ್. ಸೊ 2 ಸಬ್ಜೆಕ್ಟ್ಸ್ನ ನಾನು 5 ದಿನದಲ್ಲಿ ಡಿವೈಡ್ ಮಾಡಿದ್ರೆ 2.5 ಡೇಸ್ ಪರ್ ಸಬ್ಜೆಕ್ಟ್ ಅಂತ ಬರುತ್ತೆ. 5 ದಿನಕ್ಕೆ ನಾನು ಯಾಕೆ ಡಿವೈಡ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಬರೀ ಈವ್ನಿಂಗ್ ಅವರ್ಸ್ ಓದ್ಕೊಳ್ಳೋದ್ರಿಂದ, ಅರ್ಥ ಆಯ್ತಾ? ಸೊ 5 ಡೇಸ್ ಅಂತ ನಾವು ಅಂದ್ಕೊಂಡ್ರು ಕೂಡ, ದಿನಕ್ಕೆ 6 ಅವರ್ ನೀವು ಓದ್ಕೊತೀರಾ ಅಂತ ಅಂದ್ಕೊಂಡ್ರು ಕೂಡ ಯು ವಿಲ್ ಹ್ಯಾವ್ ಅರೌಂಡ್ 2.5 ಡೇಸ್ ಟೈಮ್, ಕರೆಕ್ಟ್? ಸೊ ಇವಾಗ ಇಲ್ಲಿ ಯು ಹ್ಯಾವ್ 5 ಡೇಸ್ ಸ್ಟಡಿಂಗ್, ಕರೆಕ್ಟ್? ಇಲ್ಲಿ ಲೆಟ್ಸ್ ಮೇಕ್ ಇಟ್ 5 ಡೇಸ್, ಆಯಿತಾ? ವೀಕ್ 2ಲೂ 5 ಡೇಸ್ ಇದೆ, ವೀಕ್ 3ಲಿ 5 ಡೇಸ್ ಇದೆ. ಸೊ ನಿಮಗೆ ಯಾವ ರೀತಿ, ಇವಾಗ ಫಾರ್ ಎಕ್ಸಾಂಪಲ್ 4 ಡೇಸ್ ಅಂದರೆ ನೀವು 4 ಡೇಸ್ ಬರೀರಿ, 5 ಡೇಸ್, ಆಯಿತಾ? ಆಲ್ ರೈಟ್. ಸೊ ಇವಾಗ 2 ಸಬ್ಜೆಕ್ಟ್ಸ್, ಎಷ್ಟು ಸಬ್ಜೆಕ್ಟ್ಸ್ ಈ ವಾರದಲ್ಲಿ ಮುಗಿಸ್ಬೇಕು ನೀವು, ಕಂಪ್ಲೀಷನ್ ಗೋಲ್ನ ಹೇಳ್ತಿರೋದು. 2 ಸಬ್ಜೆಕ್ಟ್ಸ್, ಆಯಿತಾ? ಐ ವಿಲ್ ಕಮ್ ಟು ದ 4th ವೀಕ್. ಓಕೆ, ಸೊ 2 ಸಬ್ಜೆಕ್ಟ್ಸ್ನ ಓದಿ ಮುಗಿಸ್ಬೇಕು ಅಂತ ಹೇಳಿದಾಗ ಹಿಯರ್ ಇನ್ ದ ವೀಕ್ 1 ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ದ ವೀಕ್ ಸಬ್ಜೆಕ್ಟ್ಸ್, ಆಯಿತಾ? ಇನ್ ಹಿಯರ್ ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ moderate. And here we are going to concentrate on easy. All right. So ಇವಾಗ ವೀಕ್ ಸಬ್ಜೆಕ್ಟ್ಸಲ್ಲಿ ನಿಮ್ಮ ಇದು ಅನಿಸಿಕೆ ಪ್ರಕಾರ ನಿಮಗೆ ಯಾವುದು ವೀಕೆಸ್ಟ್ ಅನ್ಸುತ್ತೋ ಅದು, ಆಯಿತಾ? ಸೊ ಇಟ್ ಕುಡ್ ಬಿ ಸೈನ್ಸ್, ಮ್ಯಾಥ್. ನನಗೆ ಕೇಳಿದ್ರೆ ನಂಗೆ ಇದೆರಡೆ. ಓಕೆ, ದೆನ್ ಮಾಡ್ರೇಟಲ್ಲಿ ಐ ವಿಲ್ ಪುಟ್ ಇಂಗ್ಲಿಷ್ ಆ್ಯಂಡ್ ಸೋಷಿಯಲ್ ಸೈನ್ಸ್. ಈಸಿಲಿ ಐ ವಿಲ್ ಪುಟ್ ಕನ್ನಡ, ಹಿಂದಿ. ಓಕೆ, ಸೊ ಇದನ್ನು ಡಿಫೈನ್ ಮಾಡಿದ್ರಾ? ಆಮೇಲೆ ಲೆಟ್ಸ್ ಗೋ ಚಾಪ್ಟರ್ ವೈಸ್. ಸೈನ್ಸಲ್ಲಿ ರೈಟ್ ಚಾಪ್ಟರ್ ಯಾವುದು, ಮ್ಯಾಥ್ಸಲ್ಲಿ ಚಾಪ್ಟರ್ ಯಾವುದು. ಓಕೆ, ಸೇಮ್ ವೇ ಇದಲ್ಲೂ ಕೂಡ ಇಂಗ್ಲೀಷಲ್ಲಿ ಚಾಪ್ಟರ್ ಯಾವುದು, ಸೋಷಿಯಲ್ ಸೈನ್ಸಲ್ಲಿ ಚಾಪ್ಟರ್ ಯಾವುದು, ಆ್ಯಂಡ್ ನೆಕ್ಸ್ಟು ಕನ್ನಡದಲ್ಲಿ ಚಾಪ್ಟರ್ ಯಾವುದು, ಹಿಂದಿಲಿ ಚಾಪ್ಟರ್ ಯಾವುದು. ಓಕೆ, ಸೊ ಇದನ್ನು ಡಿಫೈನ್ ಮಾಡಿದ್ಮೇಲೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಸೈನ್ಸ್ ಓನ್ಲಿ. ಇವಾಗ ಲೈಫ್ ಪ್ರಾಸೆಸಸ್ ಅಂತ ಬರೆದ್ಮೇಲೆ ಯಾವತ್ತು ಓದ್ತೀರಾ, ಯಾವ ಟೈಮ್ಗೆ ಓದ್ತೀರಾ, ಅಷ್ಟೇ. ಆ್ಯಸ್ ಸಿಂಪಲ್ ಆ್ಯಸ್ ದಟ್, ಆಯಿತಾ? ಆ ಥರ ಡಿಫೈನ್ ಮಾಡಿಬಿಟ್ಟು ನಂಗೆ ಫೋಟೋ ಕಳಿಸಿ ಪೂರ್ತಿ ಟೈಮ್ ಟೇಬಲ್ದು. ಆಮೇಲೆ 4th ವೀಕ್ ಏನಿದೆ ಮಕ್ಕಳ, 4th ವೀಕಲ್ಲಿ ನೀವು ಪ್ರಾಕ್ಟೀಸ್, ರಿವಿಷನ್. ಆ್ಯಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ರೆಸ್ಟ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಓಕೆನಾ ಮಕ್ಕಳ? ಸೊ ಇದ್ರ ಜೊತೆಗೆ ಐ ಬಿಲೀವ್ ಇನ್ ಯು ಮಕ್ಕಳ. ಸೊ ಯು ಕ್ರಿಯೇಟ್ ದಿಸ್ ಟೈಮ್ ಟೇಬಲ್. ಐ ಹ್ಯಾವ್ ಗಿವನ್ ಯು ಲೈಕ್ ಅ ಟೆಂಪ್ಲೇಟ್ ಫಾರ್ ಇಟ್. ಸೊ ಯು ಕ್ರಿಯೇಟ್ ಇಟ್ ಆ್ಯಂಡ್ ಟೆಲ್ ಮೀ ಹೌ ದಿಸ್ ಇಸ್ ಗೋಯಿಂಗ್ ಆ್ಯಂಡ್ ಹೌ ದಿಸ್ ಇಸ್ ಹೆಲ್ಪಿಂಗ್ ಯು ಅಂತ ಹೇಳ್ತಾ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್ ಮಕ್ಕಳ, ಅಲ್ಲಿ ತನಕ ಮಾತ್ರ, ಆಯಿತಾ? ಆ್ಯಂಡ್ ಕೆಳಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಇಫ್ ದಿಸ್ ವಾಸ್ ಹೆಲ್ಪ್ಫುಲ್. ನಾನು ಮತ್ತೆ ಭೇಟಿ ಆಗ್ತೀನಿ. ಬಾಯ್ ಬಾಯ್.